ಸದ್ಯ ಹಾವೇರಿ ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಕೂಡ ಭೇಟಿಯನ್ನು ಕೊಟ್ಟಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆ ಬಿಸಿ ಪಾಟೀಲ್ ವಿಸಿಟ್ ಮಾಡಿದ್ದಾರೆ. ಮೃತ ಸ್ವಾತಿ ಕುಟುಂಬಕ್ಕೆ ಬೊಮ್ಮಾಯಿ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಸ್ವಾತಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇದು ಜಿಹಾದ್ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ಸ್ವಾತಿ ಮನೆಗೆ ಭೇಟಿ ಕೊಟ್ಟ ಬಸವರಾಜ ಬೊಮ್ಮಾಯಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾತಿ ಅವರ ತಾಯಿ ಜೊತೆಲಿ ಮಾತಾಡಿದಿರಿ, ಏನಂದ್ರೆ ಅವರು ಬಹಳ ದುಃಖದಲ್ಲಿದ್ದಾರೆ. ಆಘಾತ ಆಗಿದೆ ಅವ್ರಿಗೆ. ಸ್ವಾತಿ ಅವ್ರ ತಾಯಿ ಸಣ್ಣ ವಯಸ್ಸಿನಲ್ಲಿ ತನ್ನ ಗಂಡನ ಕಳ್ಕೊಂಡಿದ್ಲು. ಅದು ಎಲೆಕ್ಟ್ರಿಕ್ ಶಾಕ್ ಆಗಿ ಹೊಲದಲ್ಲಿ ಕಷ್ಟಪಟ್ಟು ಬೆಳೆಸಿದ್ಲು. 3 ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದಾಳೆ. ಇನ್ನೇನು ಅವರು ಕೆಲಸ ಮಾಡಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತ ಸಂದರ್ಭದಲ್ಲಿ ಇಂಥ ಒಂದು ಅನಾಹುತ ಆಗಿದೆ. ಇದು ಒಂದು ರೀತಿಯಲ್ಲಿ ಸಾಮಾಜಿಕ ಪಿಡುಗಾಗಿದೆ. ಎಳೆಯ ವಯಸ್ಸಿನ ಮಕ್ಕಳು ಅವರನ್ನ ದಾರಿ ತಪ್ಪಿಸುವಂತದ್ದು, ದಾರಿ ತಪ್ಪಿಸಿ ಬೇರೆ ಬೇರೆಯ ಆಮೇಶ, ಇದಕ್ಕೆ ಆಸೆಗೆ ಜಾಲದಲ್ಲಿ ಸಿಗಿಸ್ಕೊಳ್ಳುವಂಥದ್ದು, ಆಮೇಲೆ ಜವಾಬ್ದಾರಿಯಿಂದ ನುಂಚ್ಕೊಳ್ಳುವಂಥದ್ದು. ಕೆಲವೆಲ್ಲ ವಿಶೇಷವಾಗಿ ಹೆಣ್ಮಕ್ಳು ಬಹಳ ವೀಕ್ ಮನಸ್ಸಿನವರು ಇರ್ತಾರೆ. ಮತ್ತೆ ಅವಳು ತನ್ನ ಏನು ಇದು ಇತ್ತು ಅದು ಬಹಳ ನಿಷ್ಠೆಯಿಂದ ಇದ್ಲು ಅವಳು ಅನ್ಸುತ್ತೆ. ಅದಕ್ಕಾಗಿ ಅದೇನೋ ಸ್ವಲ್ಪ ವ್ಯತ್ಯಾಸ ಆಗಿದೆ, ಮಾತುಕತೆ ಆಗಿದೆ. ಆದ್ರೆ ಏನೇ ಇರಲಿ ಇದನ್ನ ಹಿರಿಯರ ಗಮನಕ್ಕೆ ತಗೊಂಡು ಬಂದು ಊರಲ್ಲಿ 2 ಕಡೆ ಹಿರಿಯರು ಕೂತ್ಕೊಂಡು ಬಗೆಹರಿಸಬಹುದಾಗಿತ್ತು. ಆದ್ರೆ ಅಮಾನವೀಯವಾಗಿ ಅಮಾನುಷವಾಗಿ ಒಂದ್ ಎಳೆ ಹೆಣ್ಮಗಳನ್ನ ಕೊಲೆ ಮಾಡುವಂತದ್ದು ಇದು ಅತ್ಯಂತ ಹೀನ ಕೃತ್ಯ. ಯಾರು ಕೂಡ ಕ್ಷಮಿಸಕ್ ಸಾಧ್ಯ ಇಲ್ಲ. ಪೊಲೀಸರು ಅದನ್ನ 3 ದಿವಸ ಆದ್ಮೇಲೆ ಸಿಕ್ಕಿದೆ, ತನಿಖೆ ಪ್ರಾರಂಭ ಮಾಡಿದ್ದಾರೆ. ತಾಯಿ ಫೋನ್ ನಂಬರ್ ಕೊಟ್ಟ ಮೇಲೆ ಅದು ತನಿಖೆ ಚುರುಕಾಗಿದೆ, ನಿಜ. ಅಂದ್ರೆ ಒಂದು ಲೋಪ ಆಗಿದೆ ಪೊಲೀಸರಿಂದ. ಆ ಶವ ಸಿಕ್ಕ ತಕ್ಷಣನೇ ಅದು ಪೋಸ್ಟ್ ಮಾರ್ಟಮ್ ಕಳಿಸಿದಾರೆ, ನಿಜ. ಆದ್ರೆ ಇಲ್ಲಿ ಮಿಸ್ಸಿಂಗ್ ಅನ್ನುವಂತ ಕಂಪ್ಲೇಂಟ್ ಇದ್ದಾಗ ಅದನ್ನೆಲ್ಲ ಕಡೆ ಸ್ವಲ್ಪ ಯಾವಾಗ್ಲೂ ಸಾಮಾನ್ಯವಾಗಿ ಎಲ್ಲಾದ್ರೂ ಇಂಥದ್ದು ಅನಾಥ ಶವ ಸಿಕ್ಕಾಗ ಸುತ್ತಲಿರೋ ಪೊಲೀಸ್ ಸ್ಟೇಷನ್ಗಳಿಗೆ ಜಿಲ್ಲಾದಲ್ಲಿ ಎಲ್ಲ ಕಡೆ ಈ ತರದ್ದು ಇದೆ ಅನ್ನೋದನ್ನ ಮಾಹಿತಿ ಕಳಿಸ್ತಾರೆ. ಅದಕ್ಕೆ ಯಾರಾದ್ರೂ ಮಿಸ್ಸಿಂಗ್ ಇದ್ರೆ ಪೊಲೀಸ್ ಸ್ಟೇಷನ್ ಮಾಹಿತಿ ಪಡೆದು ಅದನ್ನ ನೋಡಿ ಸಂಬಂಧಪಟ್ಟವ್ರನ್ನ ಕರೆಸಿ ಮಾತಾಡ್ತಾರೆ. ಆ ಕೆಲಸ ಮಾಡ್ದೇನೆ ಅದು ಅವರು ಅಂತ್ಯಕ್ರಿಯೆ ಮಾಡಿಬಿಟ್ಟಿದ್ದಾರೆ. ಅದೊಂದು ತಪ್ಪು, ಲೋಪ, ಅದು ಖಂಡಿತವಾಗಿ ಲೋಪ ನನ್ನ ಪ್ರಕಾರ. ಇದರಿಂದ ಹಲವಾರು ಸಂಶಯ ಎಡೆ ಮಾಡಿಕೊಡ್ತಾ ಇದೆ. ನೋಡಿ, ಇದು ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿದೆ. ಆ ಮೂಲಕ ಈ ರೀತಿಯ ಘಟನೆ ಇನ್ಮುಂದೆ ಆಗಬಾರದು, ಸರ್ಕಾರ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಸದ್ಯ ಹಾವೇರಿ ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಕೂಡ ಭೇಟಿಯನ್ನು ಕೊಟ್ಟಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆ ಬಿಸಿ ಪಾಟೀಲ್ ವಿಸಿಟ್ ಮಾಡಿದ್ದಾರೆ. ಮೃತ ಸ್ವಾತಿ ಕುಟುಂಬಕ್ಕೆ ಬೊಮ್ಮಾಯಿ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಸ್ವಾತಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇದು ಜಿಹಾದ್ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ಸ್ವಾತಿ ಮನೆಗೆ ಭೇಟಿ ಕೊಟ್ಟ ಬಸವರಾಜ ಬೊಮ್ಮಾಯಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾತಿ ಅವರ ತಾಯಿ ಜೊತೆಲಿ ಮಾತಾಡಿದಿರಿ, ಏನಂದ್ರೆ ಅವರು ಬಹಳ ದುಃಖದಲ್ಲಿದ್ದಾರೆ. ಆಘಾತ ಆಗಿದೆ ಅವ್ರಿಗೆ. ಸ್ವಾತಿ ಅವ್ರ ತಾಯಿ ಸಣ್ಣ ವಯಸ್ಸಿನಲ್ಲಿ ತನ್ನ ಗಂಡನ ಕಳ್ಕೊಂಡಿದ್ಲು. ಅದು ಎಲೆಕ್ಟ್ರಿಕ್ ಶಾಕ್ ಆಗಿ ಹೊಲದಲ್ಲಿ ಕಷ್ಟಪಟ್ಟು ಬೆಳೆಸಿದ್ಲು. 3 ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದಾಳೆ. ಇನ್ನೇನು ಅವರು ಕೆಲಸ ಮಾಡಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತ ಸಂದರ್ಭದಲ್ಲಿ ಇಂಥ ಒಂದು ಅನಾಹುತ ಆಗಿದೆ. ಇದು ಒಂದು ರೀತಿಯಲ್ಲಿ ಸಾಮಾಜಿಕ ಪಿಡುಗಾಗಿದೆ. ಎಳೆಯ ವಯಸ್ಸಿನ ಮಕ್ಕಳು ಅವರನ್ನ ದಾರಿ ತಪ್ಪಿಸುವಂತದ್ದು, ದಾರಿ ತಪ್ಪಿಸಿ ಬೇರೆ ಬೇರೆಯ ಆಮೇಶ, ಇದಕ್ಕೆ ಆಸೆಗೆ ಜಾಲದಲ್ಲಿ ಸಿಗಿಸ್ಕೊಳ್ಳುವಂಥದ್ದು,
ಆಮೇಲೆ ಜವಾಬ್ದಾರಿಯಿಂದ ನುಂಚ್ಕೊಳ್ಳುವಂಥದ್ದು. ಕೆಲವೆಲ್ಲ ವಿಶೇಷವಾಗಿ ಹೆಣ್ಮಕ್ಳು ಬಹಳ ವೀಕ್ ಮನಸ್ಸಿನವ್ರು ಇರ್ತಾರೆ. ಮತ್ತೆ ಅವಳು ತನ್ನ ಏನು ಇದು ಇತ್ತು ಅದು ಬಹಳ ನಿಷ್ಠೆಯಿಂದ ಇದ್ಲು ಅವಳು ಅನ್ಸುತ್ತೆ. ಅದಕ್ಕಾಗಿ ಅದೇನೋ ಸ್ವಲ್ಪ ವ್ಯತ್ಯಾಸ ಆಗಿದೆ, ಮಾತುಕತೆ ಇದಾಗಿದೆ. ಆದ್ರೆ ಏನೇ ಇರಲಿ ಇದನ್ನ ಹಿರಿಯರ ಗಮನಕ್ಕೆ ತಗೊಂಡು ಬಂದು ಊರಲ್ಲಿ ಎರಡೂ ಕಡೆ ಹಿರಿಯರು ಕೂತ್ಕೊಂಡು ಬಗೆಹರಿಸಬಹುದಾಗಿತ್ತು. ಆದ್ರೆ ಅಮಾನವೀಯವಾಗಿ ಅಮಾನುಷವಾಗಿ ಒಂದ್ ಎಳೆ ಹೆಣ್ಮಗಳನ್ನ ಕೊಲೆ ಮಾಡುವಂತದ್ದು ಇದು ಅತ್ಯಂತ ಹೀನ ಕೃತ್ಯ. ಯಾರು ಕೂಡ ಕ್ಷಮಿಸಕ್ ಸಾಧ್ಯ ಇಲ್ಲ. ಪೊಲೀಸರು ಅದನ್ನ 3 ದಿವಸ ಆದ್ಮೇಲೆ ಸಿಕ್ಕಿದೆ, ತನಿಖೆ ಪ್ರಾರಂಭ ಮಾಡಿದ್ದಾರೆ. ತಾಯಿ ಫೋನ್ ನಂಬರ್ ಕೊಟ್ಟ ಮೇಲೆ ಅದು ತನಿಖೆ ಚುರುಕಾಗಿದೆ ನಿಜ. ಆದ್ರೆ ಒಂದು ಲೋಪ ಆಗಿದೆ ಪೊಲೀಸರಿಂದ. ಆ ಶವ ಸಿಕ್ಕ ತಕ್ಷಣನೇ ಅದು ಪೋಸ್ಟ್ ಮಾರ್ಟಮ್ ಕಳಿಸಿದಾರೆ ನಿಜ. ಆದ್ರೆ ಇಲ್ಲಿ ಮಿಸ್ಸಿಂಗ್ ಅನ್ನುವಂತ ಕಂಪ್ಲೇಂಟ್ ಇದ್ದಾಗ ಅದನ್ನೆಲ್ಲ ಕಡೆ ಸ್ವಲ್ಪ ಯಾವಾಗ್ಲೂ ಸಾಮಾನ್ಯವಾಗಿ ಎಲ್ಲಾದ್ರೂ ಇಂತಹದ್ದು ಅನಾಥ ಶವ ಸಿಕ್ಕಾಗ ಸುತ್ತಲಿರೋ ಪೊಲೀಸ್ ಸ್ಟೇಷನ್ಗಳಿಗೆ ಜಿಲ್ಲಾದಲ್ಲಿ ಎಲ್ಲ ಕಡೆ ಈ ತರದ್ದು ಇದೆ ಅನ್ನೋದನ್ನ ಮಾಹಿತಿ ಕಳಿಸ್ತಾರೆ. ಅದಕ್ಕೆ ಯಾರಾದ್ರೂ ಮಿಸ್ಸಿಂಗ್ ಇದ್ರೆ ಪೊಲೀಸ್ ಸ್ಟೇಷನ್ ಮಾಹಿತಿ ಪಡೆದು ಅದನ್ನ ನೋಡಿ ಸಂಬಂಧಪಟ್ಟವ್ರನ್ನ ಕರೆಸಿ ಮಾತಾಡ್ತಾರೆ. ಆ ಕೆಲಸ ಮಾಡ್ದೇನೆ ಅವರು ಅಂತ್ಯಕ್ರಿಯೆ ಮಾಡಿಬಿಟ್ಟಿದ್ದಾರೆ. ಅದೊಂದು ತಪ್ಪು, ಲೋಪ, ಅದು ಖಂಡಿತವಾಗಿ ಲೋಪ ನನ್ನ ಪ್ರಕಾರ. ಇದರಿಂದ ಹಲವಾರು ಸಂಶಯ ಎಡೆ ಮಾಡಿಕೊಡ್ತಾ ಇದೆ. ನೋಡಿ, ಇದು ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿದೆ. ಆ ಮೂಲಕ ಈ ರೀತಿಯ ಘಟನೆ ಇನ್ಮುಂದಾಗಬಾರದು, ಸರ್ಕಾರ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಸದ್ಯ ಹಾವೇರಿ ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಕೂಡ ಭೇಟಿಯನ್ನು ಕೊಟ್ಟಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆ ಬಿಸಿ ಪಾಟೀಲ್ ವಿಸಿಟ್ ಮಾಡಿದ್ದಾರೆ. ಮೃತ ಸ್ವಾತಿ ಕುಟುಂಬಕ್ಕೆ ಬೊಮ್ಮಾಯಿ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಸ್ವಾತಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇದು ಜಿಹಾದ್ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ಸ್ವಾತಿ ಮನೆಗೆ ಭೇಟಿ ಕೊಟ್ಟ ಬಸವರಾಜ ಬೊಮ್ಮಾಯಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ ಐಡೆಂಟಿಫೈ ಬಟ್ಟೆಗಳು. ಸ್ವಾತಿ ಅವರ ತಾಯಿ ಜೊತೆಲಿ ಮಾತಾಡಿದಿರಿ, ಏನಂದ್ರೆ ಅವರು ಬಹಳ ದುಃಖದಲ್ಲಿದ್ದಾರೆ. ಆಘಾತ ಆಗಿದೆ ಅವ್ರಿಗೆ. ಸ್ವಾತಿ ಅವ್ರ ತಾಯಿ ಸಣ್ಣ ವಯಸ್ಸಿನಲ್ಲಿ ತನ್ನ ಗಂಡನ ಕಳ್ಕೊಂಡಿದ್ಲು. ಅದು ಎಲೆಕ್ಟ್ರಿಕ್ ಶಾಕ್ ಆಗಿ ಹೊಲದಲ್ಲಿ ಕಷ್ಟಪಟ್ಟು ಬೆಳೆಸಿದ್ಲು. 3 ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದಾಳೆ. ಇನ್ನೇನು ಅವರು ಕೆಲಸ ಮಾಡಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತ ಸಂದರ್ಭದಲ್ಲಿ ಇಂಥ ಒಂದು ಅನಾಹುತ ಆಗಿದೆ. ಇದು ಒಂದು ರೀತಿಯಲ್ಲಿ ಸಾಮಾಜಿಕ ಪಿಡುಗಾಗಿದೆ. ಎಳೆ